ನ್ಯೂ ಇಯರ್ಗೆ ಕೇಕ್ ತರೋಣ ಅಂತ ಹೋದ ಗುರು, ಆದ್ರೆ ಲೇಟ್ ಆಗಿ 12 ಗಂಟೆಗೆ ತರಕ್ ಹೋಗಿದ್ ಕೇಕ್ 12:15 ಆಗೋಯ್ತು. ಅವಾಗೆ ಕೇಕ್ ನಮ್ಮ ಹುಡುಗರು ಡ್ಯಾನ್ಸ್ ಆಡ್ತಾರೆ ಅಂತ ಸಾಂಗ್ ಹಾಕ್ದ ಗುರು. ಡ್ಯಾನ್ಸ್ ನೋಡಿ ಗುರು ನೀವೇ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೌಂಡ್ ಜಾಸ್ತಿ ಮಾಡಿ ಸೌಂಡ್. ನಮ್ಮ ಹುಡುಗರು ಡ್ಯಾನ್ಸ್ ಎಲ್ಲ ನೋಡ್ಕೊಂಡೆ ಹಂಗೆ ಎಲ್ಲ ಮುಗೀತು ಗುರು. ಅಲ್ಲಿಂದ ಮನೆಗೆ ಬಂದು ಬುಕ್ ನೋಡ್ಕೊಂಡು ಮನಿಕೊಂಡೆ. ಬೆಳಿಗ್ಗೆ ಎದ್ದಾಗ ಅಲ್ಲೇ 7:15 ಆಗೋಗಿತ್ತು ಗುರು. ಇಷ್ಟೊತ್ತಕ ಟೈಮ್ ಆಗೋಗೈತಲ್ಲ ಅನ್ಕೊಂಡು ಮನೆ ಮುಂದೆ ಇರೋ ಕರ್ಗಳನ್ನ ಇಟ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಗುರು. ಅಲ್ಲಿಂದ ನಮ್ಮ ಅಂಕಲ್ ವಿಶ್ ಮಾಡಿ ವಿಶ್ ಹ್ಯಾಪಿ ನ್ಯೂ ಇಯರ್. ಶಿಷ್ಯ ನೀನ್ ಮುಂದೆ ಬರೋ. ವಿಶ್ ಹ್ಯಾಪಿ ನ್ಯೂ ಇಯರ್. ಬಾಯ್. ಅಲ್ಲಿಂದ ನಮ್ಮ ಆಂಟಿ ಮನೆಗೆ ಬಂದೆ ಗುರು. ಮನ್ಗಿರ ನನ್ನ ತಮ್ಮನ್ ಕೂಡ ಎಬ್ರಿಸ್ಬಿಟ್ಟು ಅವನಿಗೂ ವಿಶ್ ಮಾಡಿದೆ ಗುರು. ಲೇ ನಂದ ಇನ್ನ ಮಲಗಿದ್ದೀರಾ? ಲೋ ವಿಶ್ ಹ್ಯಾಪಿ ನ್ಯೂ ಇಯರ್. ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ನೇಮ್ ಮಾತ್ರ ಹಾಕಿರ್ತೀರಾ, ಬಟ್ ಇಲ್ಲಿ ನೀವೇನ್ ಇಡ್ತೀರಾ. ನಾನು ಕೂಡ ಇವತ್ತ ಹೊಸದಾಗಿ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದೆ ಗುರು. ಅದಕ್ಕೆ ನಮ್ಮ ತಮ್ಮನ ಹತ್ರ ಫೋನ್ ಇಸ್ಕೊಂಡು ಹೋಗಿದೆ. ಯಾಕಪ್ಪ ಅಂದ್ರೆ ಯಾವ ತರ ಯೂಟ್ಯೂಬ್ ಓಪನ್ ಮಾಡೋದು ಅಂತ ನೋಡ್ಕೊಂಡು ಅಲ್ಲಿಂದ ಊರಿಂದ ಆಚೆ ಹೋದೆ ಗುರು. ಯಾಕಪ್ಪ ಅಂದ್ರೆ ನನ್ನ ಫ್ರೆಂಡ್ ಮನೆಗೆ, ಅವ್ರ ಮನೇಲಿ ಕೂತ್ಕೊಂಡು ಓದ್ಕೊಳ್ಳೋಣ ಅಂತ ಮನೆಗೆ ಹೋದೆ ಗುರು. ನಾನು ಹೋಗೋಷ್ಟೊತ್ತಿಗೆ ಹಾಲೆ ಓದ್ಕೊಂಡು ಕೂತವನೆ ಒಬ್ಬನೇ. ಅದೆಷ್ಟು ಓದ್ನೋ ಗೊತ್ತಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮ್ ಇರೋದಕ್ಕೆ ನಾವು ಹೋಗ್ತಾ ಇದೀವಿ. ಇವಾಗ ಒಂದು 12 ಗಂಟೆ ಇರಬೇಕು. 12 ಗಂಟೆಗೆ ಹೋಗಿ 2 ಗಂಟೆವರೆಗೆ ಏನೇನು ಮಾಡ್ತೀವಿ ಎಲ್ಲ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಾವು ಅಂಟಮನು ಮನೆಯಿಂದ ಇವಾಗ ಗೊತ್ತವನೆ. ಅಲ್ಲಿ ಇನ್ನೊಬ್ಬ ಕಾರ್ತಿ ಬರಬೇಕು. ಅವ್ನು ಕಾರ್ತಿ ಗಾಡಿ ತಗೋಬತ್ತಾನೆ ಅಂತ ನಮಗೆಲ್ಲ ಖುಷಿ. ಯಾಕೆ ಪಾಪ ನಾವು ಮನೆಯಿಂದ ಬರೋ ಅಷ್ಟೊತ್ತು ನಮ್ಮ ಕಾರ್ತಿ ಅಲ್ಲೇ ಗಾಡಿ ನಿಲ್ಸ್ಕೊಂಡು ಕಾಯ್ತಾವ. ನಾನು ಹೇಳಿದ್ನಲ್ಲ ಕಾರ್ತಿದ್ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಅಂತ. ಇವಾಗ ಕಾಲೇಜ್ಗೆ ಹೋಗ್ಬೇಕು. ಕ್ರಾಸ್ಗೆ ಹೋಗಿ ಗಾಡಿ ಪಾರ್ಕಿಂಗ್ ಮಾಡಿ ಕ್ರಾಸ್ಗೆ ಹೋಗ್ಬೇಕು. ಆಲೆ ಏನೋ ತಿನ್ಕಂತು ನಮ್ಗೆ ದೂರದಿಂದಾನೆ ಆಂಜನೇಯ ಗುಡಿಗೆ ಹಂಗೆ ಕೈ ಮುಕ್ಕೊಂಡು ನಾವು ಹಂಗೆ ಗಾಡಿ ನಿಲ್ಸಿ ಇವಾಗ ನಾಮಂಗ್ಲಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ಎಕ್ಸಾಮ್ ಐತೆ ಅಂತ. ಅವ್ನು ಕೊಡ್ಸಿ ಚಿಪ್ನೆ ಅವನೇ ತಗೊಂಡು ಕಿತ್ತಾಡ್ತವ್ರೆ ನೋಡಿ. ವಿಶ್ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು ಮಚ್ಚ. ನಿನ್ಗೆ ಏನ್ ಹೇಳ ಯಾವ ಇವೆಲ್ಲ ಯಾವ್ದು ಬೇಕು ಮೋನ ನ್ಯೂ ಇಯರ್ ಬಗ್ಗೆ ಸ್ವಲ್ಪ ಹೇಳ. ಏನ್ ನ್ಯೂ ಇಯರ್ ನ್ಯೂ ಇಯರ್ ಎಕ್ಸಾಮ್ ಐತೆ. ಎಕ್ಸಾಮ್ ಐತೆ. ನಮ್ ಜೀವನ ಬರೀ ಆಯ್ತು ಕಣದು. ಮಚ್ಚ ವಿಶ್ ಹ್ಯಾಪಿ ನ್ಯೂ ಇಯರ್. ಅದು ವಿಡಿಯೋ ಮಾಡ್ಬೇಕಾ ಮಚ್ಚ? ವಿಶ್ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಮಚ್ಚ. ಹೆಂಗ್ ಬರ್ದು ಎಕ್ಸಾಮ್ ಹೋಗೇ ಯಾಕೆ ಓದಿರವೇನು ಬಂದಿಲ್ಲ. ಸುಮ್ಮನೆ ಹೋಗಲ್ಲ. ನಾನು ಮಾಡ್ಬೇಡ ಅವಾಗ ಹೋಗಲ್ಲ. ಗುದ್ದಿಯಕ್ಕೆಲ್ಲ ಯಾಕೆ ಹೋಯ್ತಿಲ್ಲ? ಹೆಂಗ್ ಗಾಡಿ ಓಡ್ಸಕ್ ಬರಲ್ವಾ? ಪೊಲೀಸ್ ಹೋದಾರ ನೋಡಪ್ಪ. ಪೊಲೀಸ್ ಯಾವ್ದೇ ತರ ಪೊಲೀಸ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಪೊಲೀಸ್ ಯಾರು ಬಂದ ಇಲ್ಲ ಕಣ. ನಮ್ಮೂರ ಹತ್ರ ನಾನು ಇಲ್ಕೊಂಡೆ. ನನ್ಬಿಟ್ಟು ಅವ್ನ ಅವ್ರೂರ್ಗೆ ಹೋದಾಗುರು. ಇವಾಗ ನಾನ್ ಮನೆ ಹತ್ರ ಹೋಗಿ ನಮ್ಮ ಮನೆ ಹತ್ರ ನಾವ್ ಏನೇನ್ ಕೆಲ್ಸ ಐತೆ ನೋಡ್. ಕಾಲೇಜಿಂದ ಬಂದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡೆ, ಹಂಗೆ ಊಟ ಮಾಡ್ಕೊಂಡೆ ದನ ಹಿಡಿಯೋಣ ಅಂತ ಬಂದೆ ಗುರು. ಆಲೇ ಟೈಮು 5:15 ಆಗೋಗೈತೆ. ಇಲ್ಲಿಂದ ದನ ಹಿಡ್ಕೊಂಡೋಗಿ ದನಗಳು ಕಟ್ಟಾಕಿ ಹಂಗೆ ಹಾಲ್ ಕರ್ದಿ ಹಾಲ್ ಹಾಕ್ಬೇಕು ಗುರು. ಇನ್ನ ಇಷ್ಟೊಂದೆಲ್ಲ ಕೆಲ್ಸ ಐತೆ ಮಾಡ್ಬೇಕು. ಎಲ್ಲರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೀರಾ, ಹಂಗೆ ಆ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಂಗೆ ನನ್ನ 100K ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ನ ಮಾಡ್ಬೇಕು. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ಲೇಬೇಕು. ಹಂಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋ ಮಾಡಿ. ನಿಮ್ಮ ಒಂದೊಂದು ಫಾಲೋ ನಾನು ವಿಡಿಯೋ ಮಾಡೋಕೆ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.